ನಿಮ್ಮ ಹಣ ಬ್ಯಾಂಕಿನ ಸೇವಿಂಗ್ಸ್ ಅಕೌಂಟ್ನಲ್ಲಿ ಸುಮ್ಮನೆ ಬಿದ್ದಿದ್ರೆ ನೀವು ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಕಳ್ಕೊಳ್ತಾ ಇದ್ದೀರಿ ಅಂತೇಳಿ ಅರ್ಥ. ಬ್ಯಾಂಕಿಗಿಂತ ಹೆಚ್ಚಿನ ಲಾಭ ಕೊಡುವ ಒಂದು ಹೂಡಿಕೆ ಆಪ್ಷನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸ್ಕೀಮ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು 22,200 ರೂಪಾಯಿಯನ್ನ ಸ್ಯಾಲರಿ ಅಂತೆ ಪಡೆಯೋದಕ್ಕೆ ಸಾಧ್ಯ. ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಎಸ್, ಅದೇನೆ ಭಾರತದಲ್ಲೇ ಅತ್ಯಂತ ಸೇಫ್ ಹೂಡಿಕೆ ಆಯ್ಕೆಯಾಗಿರೋ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಈಗ ನೀವು ಅಂದ್ಕೊಳ್ಬಹುದು, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಥವಾ POMIS ಅನ್ನೋದು ಕೇವಲ ಸಣ್ಣ ಉಳಿತಾಯಕ್ಕೆ ಮಾತ್ರ ಅಲ್ವಾ? ಇಲ್ಲಿ ಒಂದು 9 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಕೇವಲ 5,550 ರೂಪಾಯಿ ಅಷ್ಟೇ ಅಲ್ವಾ ಬಡ್ಡಿ ಬರುವುದು ಅಂತ. ಅಲ್ಲ ನೋಡಿ, ಇಲ್ಲೇ ಇರೋದು ಟ್ವಿಸ್ಟ್. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ನೀವು ತಿಂಗಳಿಗೆ ಬರೀ 5,550 ರೂಪಾಯಿ ಬರೋ ಬಡ್ಡಿಯನ್ನ 22,200 ರೂಪಾಯಿವರೆಗೆ ಹೆಚ್ಚಿಸೋದು ಸಾಧ್ಯ. ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಕೇವಲ 9 ಲಕ್ಷನೋ 15 ಲಕ್ಷ ಮಾತ್ರ ಹೂಡಿಕೆ ಮಾಡಬಹುದು ಅಂತೇಳಿ ಅನ್ಕೊಂಡಿದ್ದೀರಾ? ಕಾನೂನುಬದ್ಧವಾಗಿಯೇ ಆ ಮಿತಿಯನ್ನ ಮೀರಿ 36 ಲಕ್ಷದವರೆಗೆ ಹೂಡಿಕೆ ಮಾಡೋ ಸೀಕ್ರೆಟ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ರಿಸ್ಕ್ ಇಲ್ಲದೆ ಭಾರತ ಸರ್ಕಾರದ ಗ್ಯಾರಂಟಿಯೊಂದಿಗೆ 5 ವರ್ಷಗಳಲ್ಲಿ 13 ಲಕ್ಷಕ್ಕೂ ಅಧಿಕ ಲಾಭ ಗಳಿಸೋ ಆ ಒಂದು ದಾರಿ ಯಾವುದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಸಾಮಾನ್ಯವಾಗಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಥವಾ POMIS ಅಂತ ಹೇಳಿದ ಕೂಡಲೇ ನಮ್ಮ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಬರೀ ಸಣ್ಣ ಉಳಿತಾಯಕ್ಕೆ ಮಾತ್ರ ಇರೋದು. ಅಂದ್ರೆ ಒಂದು 9 ಲಕ್ಷ ರೂಪಾಯಿ ಇಡ್ತೀವಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು 5,550 ರೂಪಾಯಿ ಮಾತ್ರ ಬಡ್ಡಿ ಬರುತ್ತೆ ಅಷ್ಟೇ ಅಂತ. ಆದ್ರೆ ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಹಣ ಇದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಹತ್ರ ಒಂದು 20-25 ಲಕ್ಷನೋ 30 ಲಕ್ಷನೋ 40 ಲಕ್ಷ ರೂಪಾಯಿನೋ ಬ್ಯಾಂಕ್ ಅಕೌಂಟ್ ನಲ್ಲಿ ಸುಮ್ಮನೆ ಬಿದ್ದಿದ್ದು ಅದಕ್ಕೆ ಕೇವಲ 3-4% ಬಡ್ಡಿ ಬರ್ತಾ ಇದ್ರೆ ನಿಮಗೆ ನಿಜಕ್ಕೂ ಕೂಡ ನಷ್ಟ ಅಲ್ವಾ? ಹಾಗಂತ ಇಂತಹ ಟೈಮ್ನಲ್ಲಿ ನೀವೇನಾದ್ರೂ ಪೋಸ್ಟ್ ಆಫೀಸ್ಗೆ ಹೋಗಿ POMIS ಸ್ಕೀಮ್ನಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ ಹೇಳಿ? ಸಾರಿ ಸರ್, ಇದರ ಲಿಮಿಟ್ ಮುಗ್ದೋಗಿದೆ. ಜಂಟಿ ಅಕೌಂಟ್ ಆದ್ರೂ ಕೂಡ ನೀವು ತಿಂಗಳಿಗೆ 9,250 ರೂಪಾಯಿಗಿಂತ ಜಾಸ್ತಿ ಗಳಿಸೋದಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಾನು ಆ ಲಿಮಿಟ್ ಅನ್ನ ಕಾನೂನುಬದ್ಧವಾಗಿ ಹೇಗೆ 5,550 ರೂಪಾಯಿ ಬರ್ತಿದ್ದ ಆದಾಯವನ್ನ 22,200 ರೂಪಾಯಿ ಸ್ಯಾಲರಿ ಆಗಿ ಬದಲಾಯಿಸಬಹುದು ಅಂತ ಹೇಳುವಂತ ಒಂದು ಗೇಮ್ ಚೇಂಜರ್ ಸ್ಟ್ರಾಟಜಿಯನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇದು ಸಂಪೂರ್ಣವಾಗಿ ಭಾರತ ಸರ್ಕಾರದ ಭರವಸೆ ಇರೋ ಸ್ಕೀಮ್ ಆಗಿರೋದ್ರಿಂದ ನಿಮಗೆ ಪೋಸ್ಟ್ ಆಫೀಸ್ ಸುರಕ್ಷತೆಯೂ ಸಿಗುತ್ತೆ, ಜೊತೆಗೆ ಒಬ್ಬ ಹೈ ವ್ಯಾಲ್ಯೂ ಇನ್ವೆಸ್ಟರ್ ಪಡೆಯುವಂತ ಅದ್ಭುತ ರಿಟರ್ನ್ಸ್ ಅನ್ನು ಕೂಡ ನೀವು ಪಡೆಯೋದಕ್ಕೆ ಸಾಧ್ಯ. ಸೊ ಮೊದಲನೇದಾಗಿ ನಾವು ಈ ಸ್ಕೀಮ್ ನ ನಿಯಮಗಳೇನೇನು ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ಯಾರು ಅರ್ಹರು ಅಂತ ಹೇಳಿ ನೋಡೋದಿದ್ರೆ 18 ವರ್ಷ ಮೇಲ್ಪಟ್ಟ ಯಾವುದೇ ಭಾರತೀಯ ನಿವಾಸಿ ಈ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಅಷ್ಟೇ ಅಲ್ಲ, 10 ವರ್ಷ ಮೇಲ್ಪಟ್ಟ ಅಪ್ರಾಪ್ತ ವಯಸ್ಕರ ಹೆಸರಲ್ಲೂ ಕೂಡ ನೀವು ಅಕೌಂಟ್ ಓಪನ್ ಮಾಡಿ ಹೂಡಿಕೆಯನ್ನ ಆರಂಭಿಸಬಹುದು. ಇನ್ನು ನೆಕ್ಸ್ಟ್ ಸುರಕ್ಷತೆ ಅಂತ ಹೇಳಿ ಬಂದಾಗ, ಸೇಫ್ಟಿ ವಿಚಾರಕ್ಕೆ ಬಂದ್ರೆ, ಇದು ಭಾರತ ಸರ್ಕಾರದಿಂದ ನಡೆಸಲ್ಪಡುವ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ರಿಸ್ಕ್ ಇರಲ್ಲ. ನಿಮ್ಮ ಅಸಲು ಹಣ 100% ಸೇಫ್ ಆಗಿರುತ್ತೆ. ಇನ್ನು ಅವಧಿ ಅಂತ ಹೇಳಿ ನೋಡೋದಿದ್ರೆ 5 ವರ್ಷಗಳು, ಅಂದ್ರೆ 60 ಕಂತುಗಳಲ್ಲಿ ನಿಮಗೆ ಪ್ರತಿ ತಿಂಗಳು ಹಣ ಜಮೆಯಾಗುತ್ತೆ. ಇಲ್ಲಿನ ಗುರಿ ಸಿಂಪಲ್, ನೀವು ಒಂದೇ ಬಾರಿ ದೊಡ್ಡ ಮೊತ್ತವನ್ನ ಡೆಪಾಸಿಟ್ ಮಾಡ್ತೀರಾ, ಹೂಡಿಕೆ ಮಾಡ್ತೀರಾ. ಪೋಸ್ಟ್ ಆಫೀಸ್ ನಿಮಗೆ 5 ವರ್ಷಗಳ ಕಾಲ ಅಂದ್ರೆ 60 ತಿಂಗಳುಗಳ ಕಾಲ ಪ್ರತಿ ತಿಂಗಳು ನಿಮಗೆ ಬಡ್ಡಿ ಪಾವತಿಸ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಅಂಕಿ ಅಂಶಗಳನ್ನ ನೋಡ್ತಾ ಹೋಗೋಣ. ಈ ಸ್ಕೀಮ್ ನ ಮ್ಯಾಥ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, POMIS ನ ಬಡ್ಡಿ ದರ ಸದ್ಯಕ್ಕೆ ವರ್ಷಕ್ಕೆ 7.4% ಇದೆ. ಈ ಬಡ್ಡಿಯನ್ನು ನಿಮಗೆ ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ ಪಾವತಿ ಮಾಡುತ್ತೆ. ನೀವು ಹೂಡಿಕೆ ಮಾಡಿದಲ್ಲಿಂದ 5 ವರ್ಷದವರೆಗೆ ಪ್ರತಿ ತಿಂಗಳು ಅಂದ್ರೆ 60 ತಿಂಗಳವರೆಗೆ ನಿಮಗೆ ಬಡ್ಡಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿರೋ ಸಾಮಾನ್ಯ ಲಿಮಿಟ್ಸ್ ಏನು ಅಂತ ಹೇಳಿ ನೋಡೋದಿದ್ರೆ, ನೋಡಿ, ಮೊದಲನೇದು ಸಿಂಗಲ್ ಅಕೌಂಟ್. ಇದಕ್ಕೆ ಗರಿಷ್ಠ 9 ಲಕ್ಷ ರೂಪಾಯಿ ಮಾತ್ರ ನೀವು ಹೂಡಿಕೆ ಮಾಡಬಹುದು. ಜಂಟಿ ಅಕೌಂಟ್ ಅಂತ ಹೇಳಿ ಬಂದ್ರೆ ಗರಿಷ್ಠ 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು. ನೀವು ಒಬ್ಬರೇ ಅಕೌಂಟ್ ಓಪನ್ ಮಾಡಿ 9 ಲಕ್ಷ ರೂಪಾಯಿ ಇಟ್ರೆ ತಿಂಗಳಿಗೆ ಸುಮಾರು 5,550 ರೂಪಾಯಿ ಬರುತ್ತೆ. ಅದೇ ಹಸ್ಬೆಂಡ್ ಅಂಡ್ ವೈಫ್ ಸೇರಿ ಜಾಯಿಂಟ್ ಅಕೌಂಟ್ ನಲ್ಲಿ 15 ಲಕ್ಷ ಇಟ್ರೆ ಸುಮಾರು 9,250 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಆದ್ರೆ ಇಲ್ಲೇನೆ ಜನರಿಗೆ ಕನ್ಫ್ಯೂಷನ್ ಆಗೋದು, ನನ್ನ ಹತ್ರ 30 ಲಕ್ಷ ರೂಪಾಯಿ ಇದೆ, ಆದ್ರೆ ಲಿಮಿಟ್ ಬರೀ 15 ಲಕ್ಷ ರೂಪಾಯಿ ಅಲ್ವಾ, ಇನ್ನುಳಿದ ಹಣವನ್ನ ನಾನು ಏನು ಮಾಡ್ಲಿ, ಹೇಗೆ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಅಂತ. ಎಸ್, ಅದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಎಲ್ಲರೂ ಸಂಪಾದನೆ, ಉಳಿತಾಯ, ಹೂಡಿಕೆ, ರಿಟರ್ನ್ಸ್ ಅಂತ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೋತಾರೆ. ಆದ್ರೆ ನಾವೇ ಇಲ್ಲದೆ ಹೋದ್ರೆ ನಮ್ಮ ಫ್ಯಾಮಿಲಿ ಕತೆ ಏನು ಅನ್ನೋದನ್ನ ದುಡಿಯುವಂತಹ ವ್ಯಕ್ತಿಗಳು ಯೋಚನೆ ಮಾಡಲ್ಲ.
ನೋಡಿ, ನೀವೇನೋ ಕಷ್ಟಪಟ್ಟು ದುಡಿತಿರ್ತೀರಿ, ಹಾಗೇನೆ ನಿಮ್ಮ ಇಡೀ ಕುಟುಂಬ ನಿಮ್ಮನ್ನ ಅವಲಂಬಿಸಿರುತ್ತೆ. ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತಿರ್ತೀರಿ, ಮನೆ, ಕಾರು, ಮಕ್ಕಳ ಭವಿಷ್ಯ ಅಂತ ಸಾಲ ಕೂಡ ಮಾಡಿರ್ತೀರಿ. ಆದ್ರೆ ಒಂದು ವೇಳೆ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಿಮ್ಮನ್ನೇ ಅವಲಂಬಿಸಿರುವಂತ ನಿಮ್ಮ ಕುಟುಂಬದ ಕಥೆ ಏನು? ಒಂದ್ಸಲ ಇಮ್ಯಾಜಿನ್ ಮಾಡಿ ನೋಡಿ. ನಿಮ್ಮಿಂದ ಬರ್ತಾ ಇದ್ದಂತ ಆದಾಯ ಇದೆಯಲ್ಲ, ಅದು ಸಡನ್ ಆಗಿ ನಿಂತೋಗ್ಬಿಡುತ್ತೆ. ಆದ್ರೆ ನೀವು ಮಾಡಿರುವಂತ ಸಾಲ ಫ್ಯಾಮಿಲಿ ತಲೆಗೆ ಬರುತ್ತೆ. ಫ್ಯಾಮಿಲಿ ನಡೆಸೋದಕ್ಕೆ ಬೇಕಾದಂತ ಹಣವನ್ನ ಕೂಡ ಅವರೇ ಹೊಂದಿಸಬೇಕಾಗತ್ತೆ. ಮಕ್ಕಳ ಭವಿಷ್ಯವನ್ನ ಕೂಡ ನೀವಿಲ್ಲದೆ ಇದ್ರೂ ಅವ್ರು ರೂಪಿಸಬೇಕಾಗತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ಆರ್ಥಿಕ ಸಮಸ್ಯೆ ನಿಮ್ಮ ಕುಟುಂಬಕ್ಕೆ ಬಂದ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ? ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ನೋಡಿ, ನಿಮ್ಮನ್ನ ಕಳ್ಕೊಂಡು ಭಾವನಾತ್ಮಕವಾಗಿ ಕುಟುಂಬಕ್ಕೆ ಆದಂತಹ ನಷ್ಟವನ್ನ ಇಲ್ಲಿ ಭರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಆರ್ಥಿಕವಾಗಿ ನೀವು ನಿಮ್ಮ ಕುಟುಂಬವನ್ನ ನೀವಿಲ್ಲದೆ ಹೋದ್ರೂ ಕೂಡ ಸದೃಢರನ್ನಾಗಿ ಮಾಡಿಸೋದಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಮೂಲಕ. ಹೌದು, ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ಈಗ ನೀವು ಕೇಳ್ಬೋದು, ಯಾವ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಅಂತ. ನೋಡಿ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ಅದನ್ನ ತಗೋಬಹುದು. ಆದ್ರೆ ಹಾಗೆ ತಗೊಳ್ಳೋದಲ್ಲ, ಇದರ ಕೀ ಫೀಚರ್ ಏನು ಅನ್ನೋದನ್ನ ಕೂಡ ನೀವು ತಿಳ್ಕೊಳ್ಬೇಕು. ಅದನ್ನ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದರಲ್ಲಿ ಮೊದಲನೇದಾಗಿ ನಿಮಗೆ ತಿಂಗಳಿಗೆ 595 ರೂಪಾಯಿಯಿಂದ ಪ್ರೀಮಿಯಂ ಶುರುವಾಗುತ್ತೆ. ನಿಮ್ಮ ವಯಸ್ಸಿಗೆ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಪ್ರೀಮಿಯಂ ಬದಲಾಗುತ್ತೆ. ಅಷ್ಟೇ ಅಲ್ಲ, ನೀವಿಲ್ಲಿ 1 ಕೋಟಿಯವರೆಗೂ ಕವರೇಜ್ ಅನ್ನ ಪಡ್ಕೊಳ್ಬಹುದು. ಇನ್ನು ತುಂಬಾ ಇಂಪಾರ್ಟೆಂಟ್, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿದ್ರೆ 99.7% ಇದೆ. ಅಂದ್ರೆ ಎಲಿಜಿಬಲ್ ಕ್ಲೈಮ್ಸ್ ಬಂದಾಗ ಇವರು 100 ಕ್ಲೈಮ್ಸ್ ನಲ್ಲಿ 99.7 ಜನರಿಗೆ ಕ್ಲೈಮ್ ಸೆಟಲ್ ಮಾಡಿದ್ದಾರೆ. ಅಂದ್ರೆ ಇದು ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳುವಂತದನ್ನ ತೋರಿಸುತ್ತೆ. ಹಾಗೇನೆ ಕ್ಲೈಮ್ ಕೊಡೋದಕ್ಕೂ ಕೂಡ ಇವರು ಡಿಲೇ ಮಾಡೋದಿಲ್ಲ, ಕೇವಲ 3 ಗಂಟೆಯಲ್ಲಿ ಕ್ಲೈಮ್ ಸೆಟಲ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಪ್ರೀಮಿಯಂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹೌದು, ಫಸ್ಟ್ ಇಯರ್ ನಿಮಗೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ತಗೋಬಹುದು. ಈಗ ಗೇಮ್ ಚೇಂಜರ್ ಹ್ಯಾಕ್ ನೋಡೋಣ. ನೋಡಿ, ನಿಮ್ಮ ಹತ್ರ ಉಳಿತಾಯದ ಹಣ ಜಾಸ್ತಿ ಇದ್ರೆ ಅದನ್ನ ಸುಮ್ಮನೆ ಇಡಬೇಡಿ. ಸೇವಿಂಗ್ಸ್ ಅಕೌಂಟ್ ನಲ್ಲಿ ಬಡ್ಡಿ ತುಂಬಾನೇ ಕಡಿಮೆ ಬರುತ್ತೆ. ಸೊ ಇಲ್ಲಿ ನಾವು ಫ್ಯಾಮಿಲಿ ಟ್ರೀ ಸ್ಟ್ರಾಟಜಿಯನ್ನ ಬಳಸೋಣ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರ ಹೆಚ್ಚಿನ ಹಣ ಇದ್ರೆ ನಿಮ್ಮ ಕುಟುಂಬದ ಸದಸ್ಯರ ಸಹಾಯವನ್ನ ನೀವು ಪಡಿಬೇಕಾಗತ್ತೆ. ಸೊ ಹಾಗಿದ್ರೆ ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳುವಂತದನ್ನ ನೋಡೋಣ. ಸೊ ನಾನು ನಿಮಗೆ ಮೊದಲನೇದಾಗಿ ಆಪ್ಷನ್ 1, 2, 3 ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಟೇಬಲ್ ಮುಖಾಂತರವೂ ಕೂಡ ತಿಳಿಸ್ಕೊಡ್ತೀನಿ. ಆಪ್ಷನ್ 1, ನಿಮ್ಮ ಹತ್ರ 30 ಲಕ್ಷ ರೂಪಾಯಿ ಇದ್ರೆ ಹಂತ 1ರಲ್ಲಿ ನೀವು ಮತ್ತೆ ನಿಮ್ಮ ಸಂಗಾತಿ ಸೇರಿ ಒಂದು ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡಿ. ಅಲ್ಲಿಗೆ 15 ಲಕ್ಷ ರೂಪಾಯಿನ ಹೂಡಿಕೆ ಮಾಡಿ, ಆ ಲಿಮಿಟ್ ಮುಗೀತು. ಹಂತ 2ರಲ್ಲಿ ನಿಮ್ಮ ಹತ್ತಿರ ಇರುವಂತಹ ಹೆಚ್ಚುವರಿ ಹಣವನ್ನ ನಿಮ್ಮ ಪೋಷಕರಿಗೆ ತೆರಿಗೆ ರಹಿತ ಉಡುಗೊರೆ ಅಂದ್ರೆ ಟ್ಯಾಕ್ಸ್ ಫ್ರೀ ಗಿಫ್ಟ್ ಆಗಿ ನೀಡಿ. ಅವರ ಹೆಸರಲ್ಲೂ ಕೂಡ ಒಂದು ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡಿ. ಅಲ್ಲಿಗೆ ಇನ್ನೊಂದು 15 ಲಕ್ಷದ ಲಿಮಿಟ್ ಮುಗೀತು. ಅಂದ್ರೆ 30 ಲಕ್ಷ ಹೂಡಿಕೆ ಆಯಿತು. ಒಟ್ಟು ಹೂಡಿಕೆ 30 ಲಕ್ಷ ರೂಪಾಯಿ. ಈಗ ನಿಮಗೆ ಬರುವಂತ ಒಟ್ಟು ಮಾಸಿಕ ಆದಾಯ ಸುಮಾರು 18,500 ರೂಪಾಯಿ. ಹೀಗೆ ಮಾಡೋದ್ರಿಂದ ನೀವು ಬರೀ ಹಣವನ್ನ ಉಳಿಸ್ತಾ ಇಲ್ಲ, ನಿಮ್ಮ ಪೋಷಕರಿಗೆ ಒಂದು ಪೆನ್ಷನ್ ಮತ್ತು ನಿಮ್ಮ ಮನೆಗೆ ಒಂದು 2ನೇ ಸ್ಯಾಲರಿಯನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. 5 ವರ್ಷಗಳಲ್ಲಿ ನೀವು ಗಳಿಸುವಂತ ಒಟ್ಟು ಬಡ್ಡಿ ಎಷ್ಟಾಗುತ್ತೆ ಗೊತ್ತಾ? ಬರೋಬ್ಬರಿ 11,10,000 ರೂಪಾಯಿ ಆಗುತ್ತೆ. ಇನ್ನು ನೆಕ್ಸ್ಟ್ ಆಪ್ಷನ್ 2, ನಿಮ್ಮ ಹತ್ರ 33 ಲಕ್ಷ ರೂಪಾಯಿ ಇದೆ. ಈಗ ಸಂಗಾತಿ ಜೊತೆಗೆ ಸೇರಿ ಒನ್ಸ್ ಅಗೈನ್ 15 ಲಕ್ಷ ರೂಪಾಯಿಯ ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡಿ. ಆಗ್ಲೇ ಮಾಡಿದ್ರಲ್ವಾ ಆಪ್ಷನ್ 1 ನಲ್ಲಿ ಅದೇ ತರ. ಆದ್ರೆ ಪೋಷಕರ ವಿಚಾರಕ್ಕೆ ಬಂದಾಗ ಪೋಷಕರ ಹೆಸರಲ್ಲಿ ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡೋದಲ್ಲ, ಅದರ ಬದಲಾಗಿ ತಲಾ 9 ಲಕ್ಷ ರೂಪಾಯಿಯಂಗೆ 2 ಪ್ರತ್ಯೇಕ ಅಕೌಂಟ್ ಅನ್ನು ಓಪನ್ ಮಾಡಿ. ಆಗ ನಿಮ್ಮ ಒಟ್ಟು ಮಾಸಿಕ ಆದಾಯ 20,350 ರೂಪಾಯಿಯನ್ನ ದಾಟುತ್ತೆ. ಅಂದ್ರೆ 5 ವರ್ಷಗಳಲ್ಲಿ 12,21,000 ರೂಪಾಯಿ ನಿಮಗೆ ಲಾಭ ಬರ್ಬೋದು. ಸೊ 2 ಆಪ್ಷನ್ ಗಳನ್ನ ನೋಡಿದ್ರಿ. ಈಗ ನೀವು ಕೇಳ್ಬೋದು, ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ ತಿಂಗಳಿಗೆ 22,200 ರೂಪಾಯಿ ಗಳಿಸೋದು ಹೇಗೆ, ಅದನ್ನು ಹೇಳಿ ಅಂತ. ಎಸ್, ಅದೇನೆ ಆಪ್ಷನ್ 3 ಅಸಲಿ ಹ್ಯಾಕ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕುಟುಂಬದ 4 ಸದಸ್ಯರ ಹೆಸರಲ್ಲಿ 4 ಅಕೌಂಟ್ ಅನ್ನು ಓಪನ್ ಮಾಡಬೇಕು. ಆ ಎಲ್ಲ ಅಕೌಂಟ್ ನಲ್ಲಿ ತಲಾ 9 ಲಕ್ಷದಂತೆ ಹೂಡಿಕೆ ಮಾಡಬೇಕು. ಒಟ್ಟು 36 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಬರೋ ಬಡ್ಡಿ ಬರೋಬ್ಬರಿ 22,200 ರೂಪಾಯಿ. ನೋಡಿ, ಇದು ಮೊದಲಿನ ಆಪ್ಷನ್ಗಿಂತ ತಿಂಗಳಿಗೆ 2,200 ರೂಪಾಯಿ ಜಾಸ್ತಿ. ಅಂದ್ರೆ ಸುಮಾರು 11% ಎಕ್ಸ್ಟ್ರಾ ಗಳಿಕೆ ಅಂತ ಹೇಳ್ಬೋದು. ಸೊ ಇದರಿಂದಾಗಿ 5 ವರ್ಷಗಳಲ್ಲಿ ನೀವು ಬರೋಬ್ಬರಿ 13,32,000 ರೂಪಾಯಿ ಬಡ್ಡಿಯನ್ನ ಗಳಿಸ್ತೀರಾ. ಸೊ ಇನ್ನೂ ಕೂಡ ಸರಳವಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನೊಂದು ಟೇಬಲ್ ಮುಖಾಂತರ ಪ್ರಾಕ್ಟಿಕಲ್ ಆಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಈ POMIS ಪೋಸ್ಟ್ ಆಫೀಸ್ ಮಂತ್ಲಿ
ಇನ್ಕಮ್ ಸ್ಕೀಮ್ ನ ಬಡ್ಡಿ ದರ 8% ಬಂದು 7.4% ಇದೆ ವರ್ಷಕ್ಕೆ. ಸೊ ಹಾಗಿದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಗೇಮ್ ಚೇಂಜರ್ ಟೇಬಲ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಸ್ಟ್ರಾಟಜಿ, ಒಟ್ಟು ಹೂಡಿಕೆ, ಅಕೌಂಟ್ ವಿವರ, ಮಾಸಿಕ ಆದಾಯದ ವಿವರ, ಒಟ್ಟು ಮಾಸಿಕ ಸ್ಯಾಲರಿ ಎಷ್ಟು, 5 ವರ್ಷದಲ್ಲಿ ಒಟ್ಟು ಲಾಭ ಎಷ್ಟು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಆಪ್ಷನ್ 1 ನಾನಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇನ್ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗ್ಬೋದು. ಆಪ್ಷನ್ 1 ಒಟ್ಟು ಹೂಡಿಕೆ 30 ಲಕ್ಷ ರೂಪಾಯಿ. ಸೊ ಅಕೌಂಟ್ ಅಂತ ಹೇಳಿ ಬಂದ್ರೆ 2 ಜಂಟಿ ಅಕೌಂಟ್ ಅನ್ನು ಓಪನ್ ಮಾಡಬೇಕು, 15 ಲಕ್ಷ ರೂಪಾಯಿ ಪ್ಲಸ್ 15 ಲಕ್ಷ ರೂಪಾಯಿಯದ್ದು. ಸೊ ಮಾಸಿಕ ಆದಾಯ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಒಂದು ಜಾಯಿಂಟ್ ಅಕೌಂಟ್ಗೆ 9250, ಇನ್ನೊಂದು ಜಾಯಿಂಟ್ ಅಕೌಂಟ್ಗೆ 9250. ಸೊ ಒಟ್ಟು ಮಾಸಿಕ ಸ್ಯಾಲರಿ ಬಂದು 18,500 ಆಗುತ್ತೆ. 5 ವರ್ಷದಲ್ಲಿ ನೀವು ಗಳಿಸುವಂತ ಒಟ್ಟು ಲಾಭ 11,10,000 ರೂಪಾಯಿ. ನೆಕ್ಸ್ಟ್ ಆಪ್ಷನ್ 2. ಸೊ ನೀವಿಲ್ಲಿ 33 ಲಕ್ಷ ರೂಪಾಯಿ ಹೂಡಿಕೆ ಮಾಡಬೇಕು ಅಂತ ಹೊರಟಿದ್ದೀರಿ. ಈಗ ಇಲ್ಲಿ ಅಕೌಂಟ್ ಓಪನ್ ಮಾಡಬೇಕಿದ್ರೆ, ಒಂದು ನೀವು ಮತ್ತೆ ನಿಮ್ಮ ಸಂಗಾತಿ ಸೇರಿ ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡಿ ಅಲ್ಲಿ 15 ಲಕ್ಷ ರೂಪಾಯಿ ಇಡೋದು. ಅದೇ ತರ ಪೇರೆಂಟ್ಸ್ ಅಲ್ಲಿ ಪ್ರತ್ಯೇಕ ಅಕೌಂಟ್ 2 ಅಕೌಂಟ್ ಅನ್ನು ಓಪನ್ ಮಾಡಿ ಅಲ್ಲಿ 9 ಲಕ್ಷ ರೂಪಾಯಿ ಪ್ಲಸ್ 9 ಲಕ್ಷ ರೂಪಾಯಿ ಅಂತ ಇಡೋದು. ಒಟ್ಟು 33 ಲಕ್ಷ ರೂಪಾಯಿ ಹೂಡಿಕೆ ಆಗುತ್ತೆ. ಸೊ ಮಾಸಿಕ ಆದಾಯ ಎಷ್ಟು ಬರುತ್ತೆ ಅಂತ ಬಡ್ಡಿ ಅಂತ ಹೇಳಿದ್ರೆ 8%, 7.4% ಅಂತ ಲೆಕ್ಕ ಹಾಕಿದಾಗ ಒಂದು ಜಾಯಿಂಟ್ ಅಕೌಂಟ್ಗೆ 9,250 ರೂಪಾಯಿ ಪ್ಲಸ್ 2 ಪ್ರತ್ಯೇಕ ಅಕೌಂಟ್ಗಳಿಗೆ 5,550 ರೂಪಾಯಿ ಪ್ಲಸ್ 5,550 ರೂಪಾಯಿ, ಅಂದ್ರೆ ಒಟ್ಟು ಮಾಸಿಕ ಸ್ಯಾಲರಿ 20,350. 5 ವರ್ಷದಲ್ಲಿ ನಿಮಗೆ ಸಿಗುವಂತ ಒಟ್ಟು ಲಾಭ 12,21,000 ರೂಪಾಯಿ. ಇನ್ನು ನೆಕ್ಸ್ಟ್ ಆಪ್ಷನ್ 3, ಇದು ತುಂಬಾನೇ ಇಂಪಾರ್ಟೆಂಟ್. 22,200 ರೂಪಾಯಿ ಸ್ಯಾಲರಿ ಪಡೆಯುವಂತ ಆಪ್ಷನ್ ಇದು. ಸೊ ಇಲ್ಲಿ ಒಟ್ಟು ಹೂಡಿಕೆ 36 ಲಕ್ಷ ರೂಪಾಯಿ. ಇಲ್ಲಿ ಅಕೌಂಟ್ ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಮ ಹೆಸರಿಗೊಂದು, ನಿಮ್ಮ ಸಂಗಾತಿ ಹೆಸರಿಗೊಂದು, ನಿಮ್ಮ ಅಪ್ಪನ ಹೆಸರಿಗೊಂದು, ನಿಮ್ಮ ಅಮ್ಮನ ಹೆಸರಿಗೊಂದು, ಅಂದ್ರೆ 4 ವೈಯಕ್ತಿಕ ಅಕೌಂಟ್ ಅನ್ನು ನೀವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ. ಆ ಎಲ್ಲಾ ಅಕೌಂಟ್ ನಲ್ಲಿ ತಲಾ 9 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಬೇಕು. ಆಗ ಟೋಟಲ್ 9 × 4 ಅಂತ ಹೇಳಿದ್ರೆ 36 ಲಕ್ಷ ರೂಪಾಯಿ ಆಗುತ್ತೆ. ಈಗ ಆ 4 ಅಕೌಂಟ್ ನಲ್ಲಿ ಪ್ರತ್ಯೇಕವಾಗಿ 5,550 ರೂಪಾಯಿ ಬರ್ತಾ ಹೋಗುತ್ತೆ. ಸೊ 5,550 ರೂಪಾಯಿ ಇಂಟು 4 ಅಂತ ಹೇಳಿ ಬಂದಾಗ 22,200 ರೂಪಾಯಿ ಆಗುತ್ತೆ. ಸೊ ಆಗ್ಲೇ ಹೇಳಿದಂಗೆ 22,200 ರೂಪಾಯಿಯನ್ನ ಈ ರೀತಿಯಾಗಿ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ತಿಂಗಳು 5 ವರ್ಷಗಳಲ್ಲಿ ನೀವು ಗಳಿಸುವಂತ ಒಟ್ಟು ಲಾಭ 13,32,000. ಸೊ ನೋಡಿದ್ರಲ್ಲ, ಆಪ್ಷನ್ 1ರಲ್ಲಿ 30 ಲಕ್ಷ ರೂಪಾಯಿ ಹೂಡಿಕೆಗೆ ತಿಂಗಳಿಗೆ 18,500 ರೂಪಾಯಿ ಬಂದ್ರೆ, ಆಪ್ಷನ್ 2 ನಲ್ಲಿ 33 ಲಕ್ಷ ರೂಪಾಯಿ ಹೂಡಿಕೆಗೆ ಪ್ರತಿ ತಿಂಗಳು ನಿಮಗೆ 20,350 ರೂಪಾಯಿ ಬರುತ್ತೆ 60 ತಿಂಗಳುಗಳ ಕಾಲ. ಅದೇ ಆಪ್ಷನ್ 3 ನಲ್ಲಿ 36 ಲಕ್ಷ ರೂಪಾಯಿ ಹೂಡಿಕೆಗೆ ಪ್ರತಿ ತಿಂಗಳು 22,200 ರೂಪಾಯಿ ಸ್ಯಾಲರಿ ಅಂತೆ ನಿಮ್ಮ ಕೈ ಸೇರುತ್ತೆ. ಈಗ ನಿಮಗೆ ಈ ಸ್ಟ್ರಾಟಜಿ ಏನು ಅಂತ ಹೇಳುವಂಥದ್ದು ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ. ಈಗ ನೆಕ್ಸ್ಟ್ ಬರೋ ಪ್ರಶ್ನೆ ಏನು? ಟ್ಯಾಕ್ಸು, ತೆರಿಗೆ ವಿಚಾರಕ್ಕೆ ಬಂದ್ರೆ ಮೊದಲನೇದಾಗಿ ಗಿಫ್ಟ್ ಟ್ಯಾಕ್ಸ್ ಅನ್ನ ಗಮನಿಸಬೇಕು. ನೋಡಿ, ನಿಮ್ಮ ಹಣವನ್ನ ನಿಮ್ಮ ಪತ್ನಿ ಅಥವಾ ತಂದೆ ತಾಯಿಗೆ ಉಡುಗೊರೆಯಾಗಿ ಗಿಫ್ಟ್ ಆಗಿ ನೀಡಬಹುದು. ಹತ್ತಿರದ ಸಂಬಂಧಿಗಳಿಗೆ ನೀಡುವಾಗ ತೆರಿಗೆಯ ಸಮಸ್ಯೆ ನಿಮಗೆ ಇರೋದಿಲ್ಲ. ಎರಡನೇದಾಗಿ TDS. ನೋಡಿ, ಪೋಸ್ಟ್ ಆಫೀಸ್ ನಿಂದ ಹಣ ವಿತ್ಡ್ರಾ ಮಾಡುವಾಗ TDS ಕಟ್ ಆಗೋದಿಲ್ಲ. ಆದ್ರೆ ನಿಮ್ಮ ಒಟ್ಟು ವಾರ್ಷಿಕ ಆದಾಯ ತೆರಿಗೆ ಮಿತಿಗಿಂತ ಹೆಚ್ಚಿದ್ದರೆ ನೀವು ಸ್ಲ್ಯಾಬ್ ಪ್ರಕಾರ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಈ ಸ್ಕೀಮ್ ಅನ್ನ PPF ಜೊತೆಗೆ ಕಂಪೇರ್ ಮಾಡಿದ್ರೆ, PPF ನಲ್ಲಿ 15 ವರ್ಷ ನಿಮ್ಮ ಹಣ ಲಾಕ್ ಆಗುತ್ತೆ ಮತ್ತು ವರ್ಷಕ್ಕೆ ಬರೀ 1.5 ಲಕ್ಷ ಮಾತ್ರ ಹೂಡಿಕೆಯ ಲಿಮಿಟ್ ಇರುತ್ತೆ. ಹಾಗೇನೆ ಅಲ್ಲಿ ಪ್ರತಿ ತಿಂಗಳು ಆದಾಯ ಬರಲ್ಲ. ಬಟ್ POMIS ಸ್ಕೀಮ್ ಅಲ್ಲಿ ನಿಮಗೆ ಪ್ರತಿ ತಿಂಗಳು ಆದಾಯ ಬರುತ್ತೆ 5 ವರ್ಷದವರೆಗೆ, ಅಂದ್ರೆ 60 ತಿಂಗಳುಗಳ ಕಾಲ. ಇನ್ನು VPF ಅಥವಾ EPF ಅಂತ ಹೇಳಿ ನೋಡಿದಾಗ ಇವು ಒಳ್ಳೆ ಸ್ಕೀಮ್ಗಳೇ, ಆದ್ರೂ ಕೂಡ ನೀವು ರಿಟೈರ್ ಆಗುವವರೆಗೂ ಕೂಡ ನಿಮ್ಮ ಹಣ ನಿಮ್ಮ ಕೈಗೆ ಸಿಗೋದಿಲ್ಲ. ಆದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಬರೀ 5 ವರ್ಷದ ಲಾಕ್ ಇನ್ ಇರುತ್ತೆ ಮತ್ತು ಪ್ರತಿ ತಿಂಗಳು ಹಣ ನಿಮ್ಮ ಕೈ ಸೇರುತ್ತೆ. ನಾನು ಹೇಳಿದ ಈ ಫ್ಯಾಮಿಲಿ ಹ್ಯಾಕ್ ಸ್ಟ್ರಾಟಜಿಯನ್ನ ಬಳಸಿದ್ರೆ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ರೀತಿಯಾದಂತ ಮಿತಿ ಇರೋದಿಲ್ಲ. ಆದ್ರೆ ಇಲ್ಲೊಂದಷ್ಟು ಮುಖ್ಯವಾದ ನಿಯಮಗಳಿದಾವೆ, ಅದನ್ನ ನೀವು ಪಾಲಿಸಬೇಕಾಗುತ್ತೆ. ಏನದು? ಅವಧಿ 5 ವರ್ಷಗಳು ಆದ ನಂತರ ನೀವು ಮತ್ತೆ ಆ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅವಧಿಗೂ ಮುನ್ನ ನೀವೇನಾದ್ರೂ ಹಣವನ್ನ ತೆಗಿಬೇಕು, ವಿತ್ಡ್ರಾ ಮಾಡಬೇಕು ಅಂತ ಹೇಳಿದ್ರೆ 3 ವರ್ಷಕ್ಕಿಂತ ಮುಂಚೆ ಅಕೌಂಟ್ ಕ್ಲೋಸ್ ಮಾಡಿದ್ರೆ 2% ಪೆನಾಲ್ಟಿ ಇರುತ್ತೆ. 3 ರಿಂದ 5 ವರ್ಷದ ಒಳಗಡೆ ನೀವೇನಾದ್ರೂ ಅಕೌಂಟ್ ಕ್ಲೋಸ್ ಮಾಡಿದ್ರೆ 1% ಪೆನಾಲ್ಟಿ ಇರುತ್ತೆ. ಇನ್ನು ಆಟೋ ಕ್ರೆಡಿಟ್, ನಿಮ್ಮ POMIS ಅಕೌಂಟ್ ಅನ್ನ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ಗೆ ಲಿಂಕ್ ಮಾಡಿ, ಆಗ ಪ್ರತಿ ತಿಂಗಳು ಹಣ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಜಮೆಯಾಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿ POMIS ಸ್ಕೀಮ್ ನಲ್ಲಿ ಹೇಗೆ ತಿಂಗಳಿಗೆ 22,200 ರೂಪಾಯಿಯನ್ನು ಗಳಿಸಬಹುದು, 8%, 7.4% ಬಡ್ಡಿ ಇದೆ, ಅದರ ಅನ್ವಯ ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಫೈನಲಿ ಒಂದು ಮಾತು, ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ರೆ ಕೋಟಿ ಗಳಿಸೋದಲ್ಲ, ಇರೋ ಹಣವನ್ನ ಜಾಣತನದಿಂದ ಮ್ಯಾನೇಜ್ ಮಾಡೋದು ಅಂತ. ಸೊ ಈ ವ್ಯವಸ್ಥೆಯ ಲಿಮಿಟ್ಗಳನ್ನೇ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡು ಜಾಣತನದಿಂದ ಹೂಡಿಕೆ ಮಾಡೋದು. ನೋಡಿ, ಈ ಫ್ಯಾಮಿಲಿ
ಹ್ಯಾಕ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಉಳಿತಾಯ ಮಾಡೋದಕ್ಕೆ ಒದ್ದಾಡ್ತಾ ಇರುವಂಥ ನಿಮ್ಮ ಒಬ್ಬ ಫ್ರೆಂಡ್ಸ್ಗೋ ಫ್ಯಾಮಿಲಿ ಅವರಿಗೋ ಇದನ್ನು ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ದಯವಿಟ್ಟು ಇದನ್ನು ಶೇರ್ ಮಾಡಿ. ಸೊ ಎಷ್ಟೋ ಜನಕ್ಕೆ ಈ ರೀತಿಯ ಹೂಡಿಕೆಯ ಸ್ಟ್ರಾಟಜಿಗಳ ಬಗ್ಗೆ ಗೊತ್ತಿರೋದಿಲ್ಲ, ಹ್ಯಾಕ್ಸ್ ಬಗ್ಗೆ ತಿಳಿದಿರೋದಿಲ್ಲ. ಅಂಥವರಿಗೆ ಇದು ತಲುಪಿದ್ರೆ ಅವರಿಗೆ ಡೆಫಿನೆಟ್ಲಿ ಇದರಿಂದ ಹೆಲ್ಪ್ ಆಗ್ಬೋದು. ಆಮೇಲೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇಲ್ಲ, ಎಜುಕೇಶನ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಇದನ್ನ ಶೇರ್ ಮಾಡಿ, ಹಾಗೆಯೇ ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Boss Wala. Be the boss.